ಸಚಿವ ಸಂಪುಟ ವಿಸ್ತರಣೆ, ಖಾತೆ ಹಂಚಿಕೆ ಗೊಂದಲ ಖಂಡಿತವಾಗ್ಲೂ ಇದ್ದೇ ಇದೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಶಾಸಕರೆಲ್ಲ ಬಂಡಾಯ ಎದ್ದಿದ್ದಾರೆ. ಶಾಸಕರನ್ನ ಸಮಾಧಾನ ಪಡಿಸಲಿಕ್ಕೆ ರಾಗ ಮುಂದಾಗ್ತಾ ಇದ್ದಾರೆ ಅಂತ ಸಣ್ಣದೊಂದು ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಶೀಘ್ರವೇ ತೀರ್ಮಾನಕ್ಕೆ ಬರಲಿದ್ದಾರೆ ರಾಹುಲ್ ಗಾಂಧಿ. ಅದು ಯಾವ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಸುರ್ಜೇವಾಲಾ, ವೇಣುಗೋಪಾಲ್ ಜೊತೆ ರಾಹುಲ್ ಗಾಂಧಿ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. 19 ಸಚಿವರಿಗೆ ಖಾತೆ ಹಂಚಿಕೆ ಪಟ್ಟಿ ಈಗ ಬಹುತೇಕ ಅಂತಿಮಗೊಂಡಿದೆ, ಫೈನಲ್ ಆಗಿದೆ. ಜೂನ್ 3ರಂದು ಡಿ.ಕೆ. ಶಿವಕುಮಾರ್ ಜೊತೆ 13 ಮಂತ್ರಿಗಳು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. 13 ಸಚಿವರ ಖಾತೆಗಳಲ್ಲಿಯೂ ಕೂಡ ಬಹುತೇಕ ಬದಲಾವಣೆ ಸಾಧ್ಯತೆ ಹೆಚ್ಚಾಗಿದೆ. ಎಸ್, ದಟ್ ಇಸ್ ದ ಪಾಯಿಂಟ್. ಏನೀಗ ಸಂಪುಟ ರಗಳೆ ಅಂತೂ ಇದೆ, ಹೌದಾ? ಆದರೆ ಈಗ ಈ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ, ಈ ಖಾತೆ ಹಂಚಿಕೆ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಶಾಸಕರು ಬಂಡಾಯ ಎದ್ದಿದ್ದಾರೆ. ಹಾಗಾಗಿ ಅವರನ್ನ ಸಮಾಧಾನ ಪಡಿಸಬೇಕಲ್ಲ, ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಈಗ ಚರ್ಚೆಗೆ ಮುಂದಾಗಿದ್ದಾರೆ, ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ. ಎಸ್, ಓಕೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಅಪ್ಡೇಟ್ ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ 1 ಅಲ್ಲಿ ಮೊದಲನೇ ಟಾಪ್ ಸ್ಟೋರಿಯ ಮುಂದಿನ ಅಪ್ಡೇಟ್, ಡಿ.ಕೆ. ಶಿವಕುಮಾರ್ ಸಂಪುಟಕ್ಕೆ ಸಣ್ಣ ಸರ್ಜರಿ ಅಂತೂ ಬೇಕಾಗಿದೆ ಅನ್ನೋದು ಸದ್ಯದ ಮಾಹಿತಿ. ಹಾಗಾಗಿ ಬಹುತೇಕ ಖಚಿತ ಸಚಿವ ಸ್ಥಾನಕ್ಕಾಗಿ ಪಟ್ಟಿಡಿದಿದ್ದಾರೆ ಎಂ ಕೃಷ್ಣಪ್ಪ. ನಿಮಗೆ ಗೊತ್ತೇ ಇದೆ, ವಿಜಯನಗರ ಕ್ಷೇತ್ರದ ಶಾಸಕರು, ಹಿರಿಯರು. ಎಂ ಕೃಷ್ಣಪ್ಪ ಅವರನ್ನ ಮಂತ್ರಿ ಮಾಡೋದು ಬಹುತೇಕ ಪಕ್ಕ ಅನ್ನೋ ಮಾಹಿತಿ ಇದೆ. ಎಂ ಕೃಷ್ಣಪ್ಪ ಅವರಿಗಾಗಿ ಒಬ್ಬರಿಗೆ ಕೊಡಲೇಬೇಕಾಗತ್ತೆ, ಜಾಗ ಖಾಲಿ ಮಾಡಲೇಬೇಕಾಗತ್ತೆ ಅನ್ನೋದು ಸದ್ಯದ ಮಾಹಿತಿ. ಬಸವರಾಜ್ ಶಿವಣ್ಣ ಅವರ ಪರ ಸಿದ್ದರಾಮಯ್ಯ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ. ಬ್ಯಾಡಗಿ ಶಾಸಕರ ಪರವಾಗಿ ಬಸವರಾಜ್ ಶಿವಣ್ಣ ಅವರು ಕೂಡ ಮಂತ್ರಿ ಆಗಬೇಕು ಅನ್ನುವ ಒಂದು ಇಂಗಿತವನ್ನ ಯಾರು ವ್ಯಕ್ತಪಡಿಸಿದ್ದಾರೆ? ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಶಿವಣ್ಣವರಿಗಾಗಿ ಓರ್ವ ಸೀಟ್ ಖಾಲಿ ಮಾಡಬೇಕಾಗತ್ತೆ, ಅಂದರೆ ಒಬ್ಬರಿಗೆ ಕೊಡಬೇಕಾಗತ್ತೆ, ಅವ್ರ ಸಂಪುಟದಿಂದ ಹೊರಗೆ ಹೋಗಬೇಕಾಗತ್ತೆ. ಸಚಿವ ಸ್ಥಾನಕ್ಕಾಗಿ ಈಗಾಗಲೇ ಎಂ ಕೃಷ್ಣಪ್ಪ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ. ಏನು ಮಾಡ್ತಾರೆ ಅನ್ನುವ ಒಂದು ಜಟಿಲತೆ ಎದುರಾಗಿದೆ. ಎಂ ಕೃಷ್ಣಪ್ಪ ಅವರನ್ನು ಮಂತ್ರಿ ಮಾಡೋದು ಪಕ್ಕ, ಯಾಕಂತ ಹೇಳಿದ್ರೆ ಅವರು ರೆಬಲ್ ಆಗಿದ್ದಾರೆ. ಬಹುತೇಕರನ್ನ ಈಗ ಆಕಾಂಕ್ಷಿಗಳ ಪಟ್ಟಿಯಿಂದನೇ ದೂರ ಇಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ಯಾವುದಕ್ಕೂ ನೀವು ಆಕಾಂಕ್ಷಿಗಳನ್ನ ಇಟ್ಕೊಳ್ಳೇಬೇಡಿ ಅನ್ನುವ ಸ್ಥಿತಿ ನಿರ್ಮಾಣವಾಗಿದೆ. ಇತಿಹಾಸದಲ್ಲೇ ಈ ಬಾರಿಯ ಈ ಒಂದು ಸಂಪುಟ ವಿಸ್ತರಣೆಗೆ ತೆಗೆದುಕೊಳ್ತಾ ಇರುವಂಥ ಸಮಯ ಇದೆಯಲ್ಲ, ಆ ಸಮಯ ಕೂಡ ಸಿಕ್ಕಾಪಟ್ಟೆ ವಿಸ್ತರಣೆ ಆಗಿದೆ, ಎಕ್ಸ್ಟೆಂಡ್ ಆಗಿದೆ. ಹೀಗಾಗಿ ಏನಾದರೂ ರೆಕಾರ್ಡ್ ಮಾಡಲಿಕ್ಕೆ ಏನಾದರೂ ಮುಂದಾಗ್ತಾ ಇದ್ದಾರಾ ಕಾಂಗ್ರೆಸ್ ಗೌರ್ಮೆಂಟ್ ಅವರು ರಾಜ್ಯ ಸರ್ಕಾರದಲ್ಲಿ ಅನ್ನುವ ಒಂದಷ್ಟು ಮಾಹಿತಿ ಇದೆ. ಎಸ್, ಆಡಿಯೋ ಶುಡ್ ಗೆಟ್ ಕನೆಕ್ಟೆಡ್. ಆಡಿಯೋ ಪ್ಲೀಸ್. ಓಕೆ, ಸಂಪುಟಕ್ಕೆ ಈಗ ಸಣ್ಣ ಸರ್ಜರಿ ಮಾಡೋದಾದರೆ ಆ ಸರ್ಜರಿ ಭರ್ಜರಿ ಆಗಿರುತ್ತಾ? ಏನಾಗುತ್ತೆ, ಏನು ಮಾಡಬೇಕಾಗತ್ತೆ? ಯಾಕಂತ ಹೇಳಿದ್ರೆ ಈಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ಜನ ಕ್ಯೂ ಅಲ್ಲಿ ಇದ್ದಾರೆ. ಆದರೆ ಎಲ್ರಿಗೂ ಕ್ಯೂ ಕೊಡೋಕ್ಕಾಗಲ್ಲ ಅಲ್ವಾ? ಎಲ್ರಿಗೂ ಕೂಡ ಆಶ್ವಾಸನೆ ಕೊಡಲಿಕ್ಕಾಗಲ್ಲ. ಆಶ್ವಾಸನೆ ಕೊಟ್ಟವರಿಗೆ, ಮಾತು ಕೊಟ್ಟವ್ರಿಗೆ ಈಗ ಆ ಮಾತನ್ನು ಉಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇನ್ನೂ ಎಕ್ಸ್ಟ್ರಾ ಯಾರಾದರೂ ಬಂದರೆ ಏನಾದರೂ ಆಗುತ್ತಾ ಇಲ್ಲ. ಆಮೇಲೆ ಎಂ ಕೃಷ್ಣಪ್ಪ ಅವ್ರ ವಿಚಾರವಾಗಿ ನಿಮ್ಗೆ ಗೊತ್ತಿದೆ, ಈಗಾಗಲೇ ಅವರು ಮಾಧ್ಯಮದ ಮುಂದೆನೇ ತಮ್ಮ ಅಂತರಾಳವನ್ನು ಬೆಚ್ಚಿಟ್ಟಿದ್ರು. ನನಗೆ ಆಶ್ವಾಸನೆ ಕೊಟ್ಟಿಲ್ವಾ ಅದೆಲ್ಲ ಬೇಕಾಗಿಲ್ಲ, ನಾನು ಮಂತ್ರಿ ಆಗಬೇಕು ಅಷ್ಟೇ. ಸಿಂಗಲ್ ಲೈನ್ ಅಜೆಂಡಾ, ಏಕ್ ಮಾರ್ ದೋ ತುಕಡ, ನೀವೇನಾದರೂ ಮಾಡ್ಕೊಳ್ಳಿ. ಓಕೆ, ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ.